ಸೊ ಇವಾಗ ಕಾವ್ಯಶ್ರೀ ಅವ್ರಿಗೆ ಕಾಲು ಸುಟ್ಟೋಗಿದೆ. ಒಂದ್ಸಲಿ ಏನೋ ಓದೋಣ ನೋಡಿಲ್ಲ, ಇನ್ನೊಂದ್ಸಲಿ ಇಲ್ಲಿ ಅಂತ ಬಲವಂತ ಮಾಡ್ತಾರೆ. ಕಾವ್ಯವ್ರ ಮೇಡಮ್ ಎಂಗೇಜ್ಮೆಂಟ್. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಮಾರ್ನಿಂಗ್ ಇವಾಗ ರೆಡಿ ಆಗಬೇಕು ಅಂತ ಅಂದ್ಕೊಂಡು ಬೇಗ ಎದ್ದಿದ್ದೀನಿ. ಬೇಗ ಅಂದರೆ 6 ಗಂಟೆಗೆ ಎದ್ದು ಆಫೀಸ್ ಕೆಲಸ ಮಾಡಬೇಕು. ಸೊ ಲಾಗಿನ್ ಆಗಿದ್ದೀನಿ. ಇವಾಗ ಏನಂತ ಅಂದರೆ ಗಂಗಾ ಮೇಡಮ್ ಅವರು ಸೊ ಕಾಲ್ ಮಾಡಿ ಎಬ್ರಿಸು ನನ್ನ ಅಂತ ಹೇಳಿದ್ದಾರೆ. ಇವತ್ತು ಆ್ಯಕ್ಚುಲಿ ಕಾವ್ಯವ್ರ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ, ಅವ್ರ ಊರಲ್ಲಿ ಜಾತ್ರೆ. ಸೊ ಇವಾಗ ಗಂಗಾ ಫುಲ್ಲು ನಿದ್ದೆ ಪುರ್ಕೆ ಗೈಸ್, ಅವಳು ತುಂಬ ಲೇಟಾಗಿ ಎದ್ದೇಳ್ತಾಳೆ. ಇವಾಗ ನಾವು ಹೆಬ್ರಿಸ್ಬೇಕು. ಸೊ ಬನ್ನಿ ಇವಾಗ. ಆ್ಯಕ್ಚುಲಿ ಏನು ಇನ್ನೂ ಟೈಮ್ ಆಗಿಲ್ಲ, ಇನ್ನು ಲೇಟಾಗೆ ಹೊರಡೋದು. ಬಟ್ ಸುಮ್ಮನೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋಣ, ಓಕೆನಾ? ಬನ್ನಿ ಇವಾಗ ಹೆಂಗೆ ಬೈತಾಳೆ ಅಂತ ನೋಡೋಣ. ಬೈತಾಳ ಇಲ್ಲಾಂದರೆ ಏನು ಮಾಡ್ತಾಳೆ ಅಂತ. ಏನೇ ಮಾಡ್ತಾಯಿದ್ಯಾ? ಎದ್ಬಿಟ್ಟಿದ್ಯಾ? ನಾನೆಲ್ಲೋ ಮಲಗಿರ್ತೀಯ ಅಂದ್ಕೊಂಡು ಫೋನ್ ಮಾಡಿದೆ. 9-9:30 ಹೋಗೋಣ. ಆಗಲೇ ಕಾವ್ಯ ಆರತಿ ತೊಗೊಂಡು ಹೋಗಿದ್ದಾಳ ಅಂತ ಅವಳಿಗೆ ಫೋನ್ ಮಾಡಿದ್ದೆ. ಅವ್ರ ಮಮ್ಮಿ ರಿಸೀವ್ ಮಾಡಿದ್ರು. ಮೇ ಬಿ ಆರತಿ ಎಲ್ಲ ಆಗೋಗುತ್ತೆ ಅನ್ಕೊಂತೀನಿ. ಸೊ 9:30 10 ಗಂಟೆ ಹಂಗೆ ಹೋಗೋಣ. ಗಾಡಿಲಿ ಬರ್ತೀನಿ ಚಿನ್ನ, ಕಾರಿಲ್ಲ. ಟೂರಲ್ಲಿ ಬರ್ತೀವಿ. ನೀನು ಹಂಗೆ ಟೂ ವೀಲರಲ್ಲೇ ಬಾ. ನಾನು ನಿಯರ್ ಬೈ ಬಂದಾಗ ಕಾಲ್ ಮಾಡ್ಲಾ? ಯಾವ ಕಡೆಯಿಂದ ನೀವು ಬರೋದು ಹೇಳು? ಮಾಮೂಲಿ ಶಿರ್ಕೆ ಅಪಾರ್ಟ್ಮೆಂಟು. ಅದೇ ಯೂನಿವರ್ಸಿಟಿ. ಅಲ್ಲಿ ಉಳ್ಳಾಳ್ ರೂಟ್ ಒಳಗಡೆ. ಹೌದು ಉಳ್ಳಾಳ್ ರೂಟು. ಸರಿ ಆಯ್ತು, ಅಲ್ಲಿ ಬಂದು ಫೋನ್ ಮಾಡಂಗಾದ್ರೆ. ಹೊರಟಾಗ ನಾನು ಫೋನ್ ಮಾಡ್ತೀನಿ. ನಾನು ಡಿಸ್ಟರ್ಬ್ ಮಾಡೋಣ ನಿನ್ನ ಅಂತ ವ್ಲಾಗಲ್ಲಿ ನಿನ್ನ ತೋರಿಸ್ತಾ ಇದ್ದೆ ಕಣೆ. ನೀನು ಯಾಕೆ ಮಲಗಿಸೋಣ, ಬೇಗ ಎಬ್ರಿಸ್ಬಿಟ್ರೆ ಅವಳು ಅವಾಗ ಏನು ಮಾಡ್ತಾಳೆ ನೋಡೋಣ ಅಂತ ಅಂದ್ಕೊಂಡು ಎಲ್ಲ ಹೇಳ್ಬಿಟ್ಟು ನಿನಗೆ ಕಾಲ್ ಮಾಡಿದ್ರೆ ನಿನ್ನ ಆಗಲೇ ರೆಸ್ಟ್ ರೂಮ್ಗೆ ಹೋಗಿ ಬಂದಿದ್ದೆ. ಹೋಗೆ ಹೌದಾ, ಸರಿ. ನೋಡಿ ಗೈಸ್, ನಮ್ಮ ಹಸ್ಬೆಂಡು ರಾತ್ರಿ 1 ಗಂಟೆವರೆಗೂ ಮೂವಿ ನೋಡ್ತಾ ಇರ್ತಾನೆ. ಈಗ 8 ಗಂಟೆ ಆದರೂ ನಿದ್ದೆ ಮಾಡ್ತಾ ಇರ್ತಾನೆ. ನಾನು ಮಾತ್ರ ಬೇಗ ಎದ್ದೊಳ್ಬೇಕು. ಎದ್ದೋಳೋ ದಡಿಯಾ? ಏಯ್ ಡುಮ್ಮ, ಎದ್ದೋಳಲ್ಲಿ. ಅಲ್ಲ, ರಾತ್ರಿವರೆಗೂ ಮೂವಿ ನೋಡ್ತಾ ಇರ್ತೀವಿ. ಇವಾಗ ಎದ್ದೋ ಅಷ್ಟೇ. ಎದ್ದೋ ಇವಾಗ ಹಾಲು ತಗೋಬರ್ಬೇಕು, ಹಾಲು ಕಲ್ಲಿ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ಸೌಮ್ಯ ಅವರು ರೆಡಿ ಆಗಿದ್ದಾರೆ. ಇವಾಗ ನಾವೆಲ್ಲರೂ ಆ್ಯಕ್ಚುಲಿ ಕಾವ್ಯವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗ್ ತಾನು ಹೇಳಿದ್ದೆ, ಇವರಿಬ್ಬರು ಕಾಲ್ ಮಾಡಿ ಹೆಂಗೆ ಎಬ್ರಿಸಿದ್ದೀನಿ ಅಂತ ತೋರಿಸಿದ್ದೆ ನಿಮಗೆ. ಸೊ ಇವಾಗ ಅವ್ರ ಮನೆಗೆ ಹೋಗಿ ಯಾವ ರೀತಿ ಅವಳು ರೆಡಿ ಆಗಿದ್ದಾಳೆ ಮೇಡಮ್ ಅವಳು, ಆ್ಯಂಡ್ ಯಾವ ರೀತಿ ಅವ್ರ ಮನೇಲಿ ಹಬ್ಬ ಮಾಡ್ತಾರೆ. ನಾನ್ ವೆಜ್ ಅಂತೆ ಇವತ್ತು ಊಟ. ಸೊ ಅದಕ್ಕೆ ಮೇಯ್ನಾಗಿ ಹೋಗ್ತಾ ಇರೋದು. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಇವ್ರು ಹೋಗ್ತಾರೆ. ಇವ್ರನ್ನ ನಾವು ಆಫೀಸಿಗೆ ಡ್ರಾಪ್ ಮಾಡಿ ಆಮೇಲೆ ನಾವಿಬ್ಬರು ಹೋಗ್ತೀವಿ. ಸೊ ಟ್ರಿಪ್ಸ್ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರು ಟ್ರಿಪ್ಸ್ ಹೋಗಬೇಡಿ, ಅದು ಅಪೋಸಿಟ್ ಗೌರ್ಮೆಂಟ್ ರೂಲ್. ಅದು ಸುಮ್ಮನೆ ಎಮರ್ಜೆನ್ಸಿ ಅಂತ ಹೋಗ್ತಿರೋದು. ಆ್ಯಂಡ್ ಹೆಲ್ಮೆಟ್ ಹಾಕೊಂಡು ಓಡಿಸಿ. ಇಲ್ಲ, ಅಲ್ಲಿ ಎಲ್ಲ ಆದ್ಮೇಲೆ ಬ್ಲಾಗ್ ಮಾಡ್ತೇನೆ. ಹಿಂಗೆ ಅಚ್ಚೆ ಅಂದರೆ ನಮ್ಮ ಜೊತೆ ಇದ್ದಾರೆ ಬ್ಯೂಟಿ ಕ್ವೀನ್.
ಸೇರ್ಕೊಡಮ್ಮ ಅಲ್ಲಿಗೆ. ಸೊ ಇವಾಗ ಕಾವ್ಯಶ್ರೀ ಅವ್ರಿಗೆ ಕಾಲು ಸುಟ್ಟೋಗಿದೆ. ಕೆಂಡ ಏನಂತಾರೆ ಅದಕ್ಕೆ ಚಿನ್ನ? ಕೊಂಡ ಆಯೋದು. ಇವಳು ಆರತಿ ಎತ್ಕೊಂಡು ಕೊಂಡ ಆಯ್ದಿಲ್ಲ, ಅದಕ್ಕೆ ದೇವ್ರ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಒಂದ್ ಕಾಲ. ಅದಕ್ಕೆ ಇನ್ನೊಂದ್ಸಲ ಹೋಗಿ ವಿಡಿಯೋ ಮಾಡೋದು ಮಿಸ್ ಆಗೋಯ್ತು ಗೈಸ್. ಅದಕ್ಕೆ ಇನ್ನೊಂದ್ಸಲ ಹೋಗಿ ಅಂದ್ರೆ ಹೋಗ್ತಾ ಇಲ್ಲ. ಒಂದ್ಸಲಿ ಏನೋ ಹೋದ ನೋಡಿಲ್ಲ, ಇನ್ನೊಂದ್ಸಲಿ ಇಲ್ಲಿ ಅಂತ ಬಲವಂತ ಮಾಡ್ಕೊಂಡ್ರೆ ನಿಜ ನಾನು ನೋಡ್ಲಿಲ್ಲ. ನನ್ನ ಮಗ ಅವಾಗಲೇ ತಳ್ಬಿಟ್ಟ ನನ್ನ ಕುಡುಕ್ ನನ್ ಮಗ. ನಾವು ಕುಡ್ದ್ಬಿಟ್ಟು ನಿಮ್ಮ ಅಮ್ಮ ನೋಡ್ದೆ, ನಿಮ್ಮ ಅಮ್ಮ ನೋಡಿದ ತಕ್ಷಣ ಸಡನ್ ಆಗಿ ಬಗ್ದೆ, ಅಷ್ಟಲ್ಲಿ ನಿನ್ ಗಾಡಿ ಬಂದ್ಬಿಟ್ಟಿದೆ. ನಾವು ಕಾಲ್ ನೋಡಿದ್ವಿ, ಕಾಲಿನ ನೋಡಿ ಫ್ರೆಂಡ್ಸ್, ಇವ್ರಿಗೇನೋ ಒಂದು ಡೌಟ್ ಇದೆ. ಗೈಸ್, ಕಾವ್ಯ ಹೇಳಿದ್ಲು ಶಿಡ್ಸ್ಗೆ ಅವ್ರ ಮನೇಲಿ ಪೀಟರ್ ಇದೆ, ಅದ್ರಕ್ಕೆ ಕಕ್ಕ ಮಾಡೋ ಜಾಗದಲ್ಲಿ ಕಟಿಂಗ್ ಮಾಡಿಸ್ಬೇಕು ಅಂದು. ಅದಕ್ಕೆ ನಾನು ನಾರ್ಮಲ್ ಆಗಿ ಆಚೆ ಕರ್ಕೊಂಡ್ರೆ ಡಾಗಿನ ಪ್ಯಾಂಪರ್ಸ್ ನೋಡಿ ಫ್ರೆಂಡ್ಸ್, ಹಾಕ್ತಾರೆ ಅಲ್ವೇನೆ, ಡಾಗಿಗಂತಾನೆ ಪ್ಯಾಂಪರ್ಸ್ ಬರುತ್ತೆ. ಅಕಸ್ಮಾತ್ ನಾನು ಏನಾದ್ರು ಡಾಗಿನ್ ತಗೊಂಡ್ರೆ ನಾನು ಅದಕ್ಕೆ ಪ್ಯಾಂಪರ್ಸ್, ಕ್ಲಾತ್ ಎಲ್ಲ, ಬೋ ಕ್ಲಿಪ್ಸ್ ಎಲ್ಲ ತಗೊಂತೀನಿ. ನೋಡಿ ಫ್ರೆಂಡ್ಸ್, ಈ ತರ ಡಾಗ್ ಲವರ್ಸ್ ಯಾರಾದ್ರೂ ಇದಾರಾ? ಬಾಯ್ ಈ ತರ ಡಾಗ್ ಹೆಣ್ ತಗೋಂತೆ, ಇವಳು ಬಾಯ್ ಇರುವಾಗ ಬ್ರೀಡ್ ಮಾಡಿಸ್ಬೋದು. ಅಲೋ, ನಾವ್ ನಿಮ್ಗಿನ ಜೊತೆ ಸೇರ್ಸಲ್ಲಪ್ಪ ನಾವ್ ತಗೊಂಡ್ರೆ. ಹಲೋ, ಡಿಮ್ಯಾಂಡ್ ಹೆಂಗಿದೆ? ನಿಮ್ಮಿಲ್ಲೂ ಆಗ 3 monthsಗೆ ಅಂತ ನಿಂತ್ಕೋದ ಇದು ಅಂತಾರ. ಅಲ್ಲ, ಹಿಂಗ್ ಕೈ ಇಟ್ಟಿದ್ರೆ, ಹಿಂಗ್ ಕೈ ಹಿಂಗೇನೋ ಇಟ್ಟಿದ್ರೆ, ಇಲ್ಲಿ ಬಂದು ಕೈಯಲ್ಲಿ ಹಿಡ್ಕೊಂಡು ಕಾಲಲ್ಲಿ ನೋಡ್ದಾ? ಮತ್ತೆ ಬಾ ಕೊಡ್ತೀನಿ, ಬಾ ಕೊಡಲ್ಲ, ಕೊಬೇಡ ಕಣೆ. ತಿಂತಾನೆ ತಿಂತಾನೆ, ಪೀಸ್ ಇದು ಕೊಡ್ಬಾರ್ದು. ನನ್ನ ಫೋನ್ ನೀವು ಎತ್ಕೊಂಡಿದ್ರಾ? ಇಲ್ಲ ಇರ್ಬೇಕು. ಅಲ್ಲ ಚೆನ್ನಾಗಿದೆ. ಯಾರು ಕುಕ್ಕಿಂಗು ಹೊರಗಡೆನೂ ನೀವೇನು ಭಟ್ರ ಅಂತ ಅಲ್ವನ? ಫೋನ್ ಕೊಡಿ. ಇಲ್ಲ ಅಲ್ಲಿ ಫೋನ್ ಹಾಕಿ. ಅಲ್ಲೇ ಕೆಳಗಿತ್ತು, ನಾನು ಪಕ್ಕಕ್ಕೆ ಬಗ್ಗೆ ಹೇಳು. ಏನು ಫುಲ್ ಅಟ್ಯಾಚ್ ಆಗ್ಬಿಟ್ಟಿದೆ. ಕಾವ್ಯ ಅವ್ರು ನೋಡೋದು ಎಷ್ಟು ಕ್ಯೂಟ್ ಆಗಿದೆ. ನಾನೇ ನೋಡಿಲ್ಲ ಕಣೆ. ಬಾ, ನಿಂಗೆ ಅವತ್ತೇ ಕೇಳೋದು ನಾನು, ಇನ್ನೊಂದು ಐತೆ ಬೇಕಾ? ಅದು ನಮಗಿಂತ ಪ್ಯೂರ್ ಅರ್ಜುನ್ ಬ್ರೀಡ್. ಆಮೇಲೆ ನಮ್ಮ ಮತ್ತೆ ಹೆಂಗೋ ಬೇಡ ಅಂದ್ಕೊಂಡು ಇವಾಗ ಅವರೇ ಪಕ್ಕ ನೋಡ್ಕೊತಿದ್ದಾರೆ. ಹೌದಾ? ನಮ್ಮಮ್ಮ ಏನು ಮಾಡಿದ್ರು ಗೊತ್ತಾ, ಒಂದ್ಸಲ ಅವಾಗ ಮದುವೆಗೆ ಮುಂಚೆ ಗೋಲ್ಡನ್ ರಿಟ್ರೀವರ್ ತಂದಿದ್ದೆ. ಇಷ್ಟಕ್ಕಾದ್ರೆ ಕ್ಯೂಟಾಗಿತ್ತು. ತಗೊಂಬಂದೆ, ಒಂದು ದಿವಸ ವಾರ್ನಿಂಗ್ ಕೊಟ್ಟರು, ತೊಗೊಂಡೋಗ್ಬಿಡು, ನನಗೂ ಇದಕ್ಕೆ ಆಗಿ ಬರೋಲ್ಲ, ಮನೆ ನೀಟಾಗಿರ್ಬೇಕು ನನಗೆ ಅಂತ. ಎರಡನೇ ಮಾಡುತ್ತಾ ಜಾಸ್ತಿ? ಇದು ಮಾಡಿ ಸ್ಮೆಲ್ ಬರ್ತಲ್ಲ. ನಮ್ಮಮ್ಮ ಹೇಳಿದ್ರು, ಒಂದಿನ ಹೇಳೋದು, 2 ದಿನ ಹೇಳೋದು, 3ನೇ ದಿವಸಕ್ಕೆ ನಾನು ಇರ್ಬೇಕಾ ಅದಿರ್ಬೇಕಂತ. ನಾನು ತಮಾಷೆಗೆ ಅದೇ ಅಂತ ಬಟ್ಟೆ ನಮ್ಮಮ್ಮ 2 ದಿನ ಬಂದೇ ಇಲ್ಲ ನಮ್ಮಮ್ಮ ಮನೆಗೆ. ಕೊನೆಗೆ ನಾನು ಬಿಟ್ಟಿದ್ದೀವಿ ಅಂತ ಗೊತ್ತಾಗ ನಮ್ಮಮ್ಮ ಮನೆ
ನೋಡಿ ಫ್ರೆಂಡ್ಸ್, ಇದು ಉಂಟೆ. ನಾಯಿಗೂ ನಮ್ಮ ಅಮ್ಮಂಗೂ ನಾಯಿಗೂ ಆಗಲ್ಲ. ಇವಾಗ ಸ್ವಲ್ಪ ಇಷ್ಟಪಡ್ತಾರೆ. ನಮ್ಮ ಚಿಕ್ಕದಾಗಿ ಇಷ್ಟ ಆಯ್ತಲ್ಲ. ನಮ್ಮನೇಲೂ ಅಷ್ಟೇ, ನಮ್ಮ ಅಪ್ಪ ಅಮ್ಮಗಂತೂ ಇಷ್ಟನೇ ಇಲ್ಲ. ಯಾಕೆ ನಮ್ಮ ತಾತ ನಾಯಿ ಕಚ್ಚಿಲ್ಲ ಸತ್ತೋಗಿದ್ದು. ಹೌದಾ? ನಮ್ಮ ತಾತ ನಾಯಿ ಕಚ್ಚಿಲ್ಲ ನಮ್ಮ ಸತ್ತೋಗಿದ್ದು. ಅಮ್ಮಂದು ಏನೋ ಯಾಕೆ ಇಂಜೆಕ್ಷನ್ ಹಾಕ್ಸಿಲ್ವಾ? ಏನ್ ಮಾಡಿದ್ರು ಗೊತ್ತಾ, ರೋಡ್ ನಾಯಿ ಕಚ್ಚಿರೋದು. ನಮ್ ತಾತ ಅವಾಗ ಹಳೆ ಕಳ್ದವ್ರಲ್ಲ, ಎಲ್ಲಿ ಮತ್ ಕೇಳ್ತಾರೆ, ಹೋಗಿದ್ರೆ ಇಂಜೆಕ್ಷನ್ ತಗೊಳಕಂತ ಹೋಗಿದ್ದಾರೆ. ಅವತ್ತೇ ಡಾಕ್ಟರ್ ಇಲ್ಲ, ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಮತ್ತೆ ಕೆಲ್ಸ ಕಾರ್ಯ ಅನ್ಕೊಂಡು ಬಿಡು ಅಂತ ಲೈಫ್ ಬೈ ಸೋಪ್ ಹಾಕೊಂಡು ಉಚ್ಕೊಂಡ್ಬಿಟ್ಟವ್ರೆ. ಅದು ಕಾಮನ್ ಅಲ್ವೆಲ್ಲರೂ ಮಾಡೋದು. ಹಂಗೆ ಬಿಟ್ಬಿಟ್ಟಿದ್ದಾರೆ. 2 months ಆದ್ಮೇಲೆ ಬ್ರೋ ನಮ್ ತಾತ ಹೆಂಗೆ ಗೊತ್ತಾ, ಫುಲ್ ಡಾಗಿ ತರಾನೇ ಆಡಿರೋದು. ನಿಜವಾಗ್ಲು ಇಲ್ಲಿ ತನಕ ಹೋಗ್ಬಿಟ್ಟಿದೆ ಅದು ವಿಷ. ಏನು ಹೊಟ್ಟೆ ಹಶು ಕೊಡೆ ಅಂತ ನಮ್ಮ ಅಜ್ಜಿಗೆ ಹೇಳ್ತಾರೆ. ಕೊಟ್ಮೇಲೆ ತೊಟ್ಟೆನ ಹಿಂಗ್ ಕಾಲಲ್ಲಿ ಎಸಿಸುತ್ತೆ ಗೊತ್ತಾ ಡಾಗಿ, ಆ ತರ ಕಾಲಲ್ಲಿ ಎಸಿಯೋದು. ಆಮೇಲೆ ನೀರ್ನು ಅಷ್ಟೇ ಹಿಂಗ್ ಕುಡಿತಾರಲ್ಲ, ನಾಯಿ ಹೆಂಗ್ ಕುಡಿದ ಅದೇ ತರನೇ ಹಿಂಗ್ ನೆಕ್ಕೊಂಡು ಕುಡಿತಿದ್ರು. ಊಟನೂ ಅಷ್ಟೇ ಹಿಂಗ್ ತಿಂತಾ ಇರಲ್ಲ, ಹಿಂಗ್ ತಿಂತಿದ್ರು. ಆಮೇಲೆ ಯಾಕೆ ಹಿಂಗ್ ಆಡ್ತಾರೆ ಅಂತ ಅನ್ಕೊಂಡು ಅದೇನೋ ಡಾಗಿದೆ ಬರುತ್ತಲ್ಲ, ಅದೇನೋ ರಿಯಾಬ್ ಅಂತ ಏನೋ ಹೇಳ್ತಾರೆ, ಗೊತ್ತಿಲ್ಲ. ಅಲ್ಲೋಗಿ ತೋರ್ಸಿದಕ್ಕೆ ಅವರು ಆಗೋದೆಲ್ಲ ಕೋಟಿ ಕೊಟ್ಟರು ಈಗ ನಾವು ಬದುಕಲ್ಲ, ಬ್ರೈನಿಗೆ ಆಲ್ರೆಡಿ ಅದು ಹೊಟ್ಟೋಗ್ಬಿಟ್ಟಿದೆ ವಿಷ ಅಂತ ಅನ್ಬಿಟ್ಟು ಕೂಡಾಕ್ಬಿಟ್ಟಿದ್ದಾರೆ. 1-2 ಹಾ ನಾಯಿ ವಿಷ ಏರ್ಬಿಟ್ರೆ ವಿಷ ಏರ್ಬಿಟ್ರೆ ಹೌದು. ಈ ನಾಯಿಗಳು ಕೂಡ ಅಷ್ಟೇ, ನಾವು ಇಂಜೆಕ್ಷನ್ ಕೊಡಿಸು ನಾವು ತಗೊಂಡಿದ್ರೆ ಏನಾಗಲ್ಲ. ಇವಾಗ ನಾವು ತಗೊಂಡಿದ್ವಿ 2 ಇಂಜೆಕ್ಷನ್. ಕಚ್ಚಿದ್ರು ಏನಾಗಲ್ಲ, ನಮ್ಗೆ ಕಚ್ಚಿದ್ರೆ ಏನಾಗಲ್ಲ. 1 ತಿಂಗಳು ಹಾಕ್ಬಿಟ್ಟಿದ್ರ ಬ್ರೋ, ಜೈಲ್ ತರ. ಮುದ್ದೆ ತಿಂತಿರೋದಕ್ಕೆ ಅಷ್ಟು ದಿವಸ ಬರ್ತಿರೋದು. ಕಂಬಿನ ಹಿಂಗೆ ಬೆಳೆದು ಆಮೇಲೆ ಜೋರಾಗಿ ರಾತ್ರಿ ಎಲ್ಲ ಹೂ ಅಂತ ಕಿರ್ಚೋದು. ಸೇಮ್ ನಾವು ಈ ಥರನೇ ಆಡ್ತಾ ಇದ್ದಿದ್ದು. ಸಾನ್ವಿನ ಒಂದೊಂದ್ಸಲ ಆಡ್ತಾಳೆ. ಏನ್ ಮಾತಾಡ್ತಾನೆ ಆಡ್ತಾಳೆ. ಈಗ ಗೊತ್ತಾಯ್ತಾ ಸೌಮ್ಯ ಆಮೇಲೆ ಕೋಪ ನಗು ಜಾಸ್ತಿ ಬಂದ್ರೆ ಖುಷಿ ಅಂದ್ರೆ ಕಚ್ಚಕ್ ಬರ್ತಾಳೆ. ಗೊತ್ತಾಯ್ತಾ ಅವಳೇ ಅವಳು ನಮ್ಮ ಮನೆಗೆ ಬಂದಿರ್ತದೆ, ಬಂದು ಊಟ ಮಾಡ್ತಾರೆ. ಬಸ್ಗೆ ಹೊಡೆದ್ರೆ ಕಾಲಿಲೆಲ್ಲ ನೋವು ಬರುತ್ತಲ್ಲ. 3 ಜನ 1 ಪ್ಲೇಟ್ ತಿಂತಾರೆ ಪಾಪ. ಪೀಟರ್ ಮಾಡಿಸಿ ಬರ್ತೀನಿ 3 ಗಂಟೆ ಹಂಗೆ. ನಾನು ಒಬ್ಬಳೇ ಆಗ್ತಾರೆ. ನೋಡಿ ಫ್ರೆಂಡ್ಸ್, ಪಾಪ ಅದು ಕಾಯ್ತಾ ಇದೆ. ಅವ್ರು ಆಗ್ತಾರೆ ಅಂದ್ರೆ 3 ಜನ ತಿಂತವ್ರೆ. ಹಿಂಗನ್ನುತ್ತೆ ಪ್ಲೀಸ್ ಹೇಳ್ರಿ. ಒಂದೇ ಒಂದ್ಸಲ ಫ್ಯಾನ್ಸ್ಗೋಸ್ಕರ ಪ್ಲೀಸ್ ಬಗ್ಗೆ ಹೆಂಗಾಡುತ್ತೆ ಒಳಗಿನ ಕಲೆ ಆಚೆ ಬರ್ಲಿ ತೋರಿಸಿ ಪ್ಲೀಸ್. ಏನ್ ಮಾಡಿ ಅವಾಗೆ ಬೇರೆ ತರ ಬಂದು ತೋರಿಸಿ ಇದನ್ನ ಯಾಕೆ ಬಿಡ್ಬೇಡ. ಇವರು ಕಾವ್ಯ ಅವರ ಮಮ್ಮಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಇವತ್ತು. ಆಂಟಿ ಅಲ್ವಾ, ಲಕ್ಷಣವಾಗಿದ್ದಾರೆ. ಅಲ್ಲ, ಅವ್ರ ಕಾರ್ಗೆ 1,500,000 ಕೊಟ್ಟು ಹಾರ ತಗೊಂಡಿದ್ದಾರೆ. ಆಂಟಿಗೆ ಹೇಳಿದ್ರೆ ಬಿಡಮ್ಮ ಎಲ್ಲೋ ಖರ್ಚು ಮಾಡ್ತೀನಿ ಅಂತೆ. ಮಗಳು ರಿಚ್ಚು, ಆಂಟಿನೂ ರಿಚ್ಚು. ಹೇಳು, ಅದಕ್ಕೆ ಆಂಟಿ ಮಗಳು ದುಡ್ಡು ಅಂತ ನೋಡಿ ಮಾಡ್ತಾರೆ. ಪಾಪ ನಮ್ ಕಾವ್ಯ ಹೊಟ್ಟೆ ಉರಿತಾ ಇತ್ತಲ್ಲಿ. ನೋಡ್ದ ಆಂಟಿ, ಪಾಪ ನಮ್ ಕಾವ್ಯ ಬ್ರೈಡ್ಗೆ 3 ಗಂಟೆಗೆಲ್ಲ ಎದ್ದೋಗುತ್ತೆ ಮಗು ಇದು. ಅಲ್ಲ ಕಾವ್ಯನೇ ಸ್ವಲ್ಪ ನೀರು ಡಾರ್ಕ್, ಅದಕ್ಕೆ ಯಾಕೆ ಹೇಳಿ. ಏನೋ ಬಾರೋ ಇಲ್ಲಿ. ನಾನು ತಿಂತೀನಿ. ಸೌಮ್ಯ ಬೆಳ್ಳಕ್ ಅನಿಸ್ತೇಳಲ್ಲ, ಅದಕ್ಕೆ ಕರುಗಿರೋದಂತೆ. ಸೌಮ್ಯ ಮುದ್ದೆ ತಿಂದಿರೋದಕ್ಕೆ. ಆಂಟಿ ನಮ್ಮ ಉಲ್ಟ. ಸೌಮ್ಯಂಗೆ ಜೋಡಿ ಬಾಳೆಹಣ್ಣು ಬಂದೈತೆ ನೋಡ್ರಿ ಎಲ್ಲರೂ. ಸೌಮ್ಯ ಜೋಡಿ ಬಾಳೆಹಣ್ಣು, ಅವಳಿ ಜವಳಿ ಮಕ್ಕಳು ಪಕ್ಕ ಬಿಡು, ಬರ್ದಿಟ್ಕೊ ನೆಕ್ಸ್ಟ್ ವರ್ಷ. ಯಾವ್ದೇ 2 ನಾನೇ ತಿಂತೀನಿ. ಆಂಟಿ ನೋಡಿ, ಜೋಡಿ ಬಾಳೆಹಣ್ಣು ತಿಂದ್ರೆ ಏನಾಗುತ್ತೆ ಆಂಟಿ? ಆಗ್ಲಿ ಅಂತಾನೆ ಅವಳು ತಿಂತೀನಿ ಅಂತಾಳಲ್ಲ.
ನನ್ಗೆ ಇದೇ ಫಸ್ಟ್ ಅಲ್ಲ ಎಷ್ಟೊಂದ್ ಸತಿ ಹಿಂಗೆ ಸಿಕ್ಕೈತೆ ಜೋಡಿ ಬಾಳೆ ನೋಡ್ಬೇಕು ಇವಳಿಗೆ ಅವಳಿ ಜೋಳಿ ಹುಟ್ಟುತ್ತಾ ಅಂತ ನೋಡ್ಬೇಕಂಗಿರ ನಾನು ಚೆಕ್ ಮಾಡಬೇಕು ಆಂಟಿ ನಿಮ್ಮ ಮೆಹಂದಿನ ನಾನೇ ಮೆಹಂದಿ ಹಾಕಿರೋದು. ಇವಾಗ ನಾನು ಊಟ ಮಾಡೋ ತನಕ ನೀವು ಬೇಗ ತಿಂದೋಗ್ಬಿಡ್ರಿ ಇಲ್ಲಾಂದ್ರೆ ನಿನ್ ಮೊಬೈಲಲ್ಲಿ ಹಿಡಿತಾ ಇರ್ತೀನಿ. ಮಾತಾಡ್ಬಿಡ್ರಿ ಇವಾಗ ಆಯ್ತು ಹೋಗ್ಲಿ. ನೋಡಿ ಗೈಸ್ ನಮ್ ಕಾವ್ಯ ಶ್ರೀರಾಮ್ ಹೊಸ ಕಾರಲ್ಲಿ ಫಸ್ಟ್ ಟೈಮ್ ರೌಂಡ್ಸ್ ಹೋಗ್ತಾ ಇದೀವಿ. ವಾವ್ ವಿಡಿಯೋ ಮಾಡಕ್ಕೆ ಇವಳು ಪಾರ್ಟಿ ಮನೆ ಹಾಳಾಗ ಇವಳು ಪಾರ್ಟಿ ಕೇಳ್ತಾಳೆ ಗೈಸ್. ಪಾಪ ನಮ್ ಕಾವ್ಯ ಇನ್ವೆಸ್ಟ್ ಮಾಡಿ ಹೊಸ ಕಾರ್ ತಗೊಂಡವಳೆ. ಗೊತ್ತಾ ನಂಗೆ ರೋಡೇ ಕಾಣಿಸ್ತಿಲ್ಲ ಆದ್ರೂ ಹೌದು ಅಲ್ಲಿ ಬಂಪರ್ ಸ್ವಲ್ಪ ಹೈಟ್ ಇದೆ ಅದ್ರ ಬೇರೆ ನಮ್ ಕಾವ್ಯ ಶ್ರೀರಾಮ್ 1 ವರ್ಷ ಕೊಟ್ಟು ಹಾರ ಬೇರೆ ತರಿಸ್ಬಿಟ್ಟವಳೆ. ಕಾವಿಂಗ್ ಅದು ಎತ್ತು ಬಿಡ್ಲಿ ಆ ಹಾರನ ಹಾರದ ದುಡ್ಡು ನಾನು ಕೊಡ್ತೀನಿ. ಕರೆಕ್ಟಾಗಿ ಆ ಹಾರ ಎತ್ತಿ ಹಿಡ್ಕೊಂಡ್ರೆ ಇಟ್ಕೋತಾಳೆ. ಇದೇ ಮಾತಾ ಇದೇ ತರ ಹೊಸ ಹಾರ ಕೊಡಿಸ್ತೀನಿ ಅದನ್ನ ಎರಡು ನೀವು ಒಬ್ಬರೇ ಎತ್ಕೊಬರ್ಬೇಕು. ಏ ಆಗತ್ತೆ ಚಿನ್ನ ನೀನೇನ್ ಒಳ್ಳೆ ಸುಮ್ನೆ ಇರಲೇ ಆಗುತ್ತೆ ಬ್ರೋ. ಮೇಲೆಲ್ಲ ಹಾಕೊಂಡ್ ಬರಂಗಿಲ್ಲ. ಆಗತ್ತೆ ಬ್ರೋ. ನೋಡಿ ಗೈಸ್ ಇಬ್ರು ಹುಡುಗನ್ನ ವೀಲಿಂಗ್ ಎತ್ತುತ್ತವ್ರೆ. ಆಮೇಲೆ ಹೇಳ್ರ ವೀಲಿಂಗ್ ಹಾಕಿತ್ತಿದ್ದೀರಾ ಹೇಳ್ರಿ. ಗಾಡಿ ಕೊಟ್ಟು ಕಳ್ಸಿದಾರಂತೆ ಸೊ ವೀಲಿಂಗ್ ಎತ್ತುತ್ತಾರಂತೆ. ದಯವಿಟ್ಟು ಯಾರು ಅಪ್ಪ ಅಮ್ಮ ಮಕ್ಳಿಗೆ ಗಾಡಿ ಕೊಡ್ಬೇಡಿ. ಅಲ್ಲ ಕೊಡ್ಲಿ ಅವ್ರೇನೋ ಕಷ್ಟ ನನ್ನ ಮಕ್ಳಿಗೆ ಬಿಸ್ಲಾಗ ನಡ್ಕೊ ಬರ್ತಾರೆ ಅಂತ ಗಾಡಿ ಕೊಟ್ರೆ ಈ ನನ್ನ ಮಕ್ಳು ಈ ತರ ಸೈಕಲ್ ಕೊಡಿಸ್ಬೇಕು ಎಲ್ಲಾ ಮಕ್ಳಿಗಾಗಿದ್ರೆ. ಮದ್ವೆ ಆಗಿಲ್ಲ ಕಣ ಅವಳಿಗೆ. ನಮ್ ಮೂರ್ ಜನಕ್ಕೂ ಮದ್ವೆ ಆಗಿದೆ ಕಣೋ. ಮುಂದೆ ಕುತ್ಕತಿಯ ನನಗೆ. ಆಯ್ತಾಯ್ತು. ಸೊ ಗೈಸ್ ಇವಾಗ ಆಕ್ಚುಲಿ ಒಂದು ಕರಿಮಣಿ ಸಾಂಗ್ ವಿಡಿಯೋ ಮಾಡಿದ್ರಲ್ಲ ರೀಲ್ಸು, ಅದೇ ಒಂದು ರೋಡಿಗೆ ಬಂದು ಮಾಡ್ತಾ ಇದೀವಿ. ಹೋಪ್ ಈ ವಿಡಿಯೋ ಆದ್ರೂ ಓಡುತ್ತೆ ಅಂತ ಫುಲ್ ಸ್ಟಕ್ ಆಗ್ಬಿಡಿದೆ ಐಡಿ. ಈ ರೋಡ್ ಅಲ್ವಾ ಒಂಥರ ಲಕ್ಕಿನ. ಈ ರೋಡಲ್ಲಿ ಆಕ್ಚುಲಿ 2 ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಓಡಿದೆ. ಇವಾಗ ನೆಕ್ಸ್ಟ್ ಸೌಮಿಂದು ಪ್ರೊಫೈಲಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಮದುವೆ ಹೆಣ್ಣು ಬ್ರೈಡ್ ಟು ಬಿ ಬನ್ನಿ ಮ್ಯಾಮ್. ಇವತ್ತು ನಮ್ಮ ಕಾವ್ಯವ್ರ ಮೇಡಮ್ ಎಂಗೇಜ್ಮೆಂಟು. ನಿಜ ಇಲ್ಲ ಗೈಸ್, ಆಮೇಲೆ ನಿಜ ಅನ್ಕೊಂಡ್ಬಿಟ್ಟಿರಾ. ಫೋನ್ ಎಲ್ಲ ಐತೆ, ವಿವೋ ಫೋನ್ ಎಲ್ಲ ಹೆಂಗ್ ಬಂದಿದ್ದೀವಾ? ಅಲ್ಲೇ ಇದೆಯಾ? ಇಲ್ಲ ಫ್ರೆಂಡ್ಸ್ ಇವತ್ತು ಮನೇಲಿ ಈವೆಂಟ್ ಇತ್ತು. ಸೊ ಅದಕ್ಕೆ ಇವರೆಲ್ಲ ಇನ್ವೈಟ್ ಮಾಡಿದ್ರೆ ಊರ್ ಜಾತ್ರೆ ಇತ್ತು, ಸೂಪರ್ ಆಗಿ ಮಾಡಿದ್ರು. ಆ್ಯಂಡ್ ಇನ್ನೊಂದು ಶಾಕ್ ಏನಂತಂದ್ರೆ ಎಲ್ಲ ಹೆಣ್ಮಕ್ಳು ಕೂಡ ಅದು ಕೊಂಡ ಹಾಯಿದ್ರು. ಸೊ ಅದು ತುಂಬ ಇಷ್ಟ ಆಯ್ತು. ಇವಳು ಅಷ್ಟೇ ಗೈಸ್, ಅದಕ್ಕೆ ಕಾಲು ಸುಟ್ಕೊಂಡವಳೆ ಆದ್ರೂ ಪರವಾಗಿಲ್ಲ. ನೋವು ಆಯ್ತಾಯ್ತಾ? ಸ್ವಲ್ಪ ಬಿಡು ಹೋಗ್ಲಿ. ನೆಕ್ಸ್ಟ್ ಬ್ಯಾಚಲ್ಲಿ ನಿಮಗೆ 50 ಜನ ಸ್ಟೂಡೆಂಟ್ ಬರಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ಆಯ್ತಾ ಹೆಂಗೆ ಹೇಳಿ. ಸೊ ಗೈಸ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೌಮ್ಯ ರಾಜ ಅವ್ರಿಗೆ ತುಂಬ ಹುಷಾರಿಲ್ಲ, ತುಂಬ ದೃಷ್ಟಿ ಆಗಿಬಿಟ್ಟಿದೆ ಮೇಡಮ್ ಅವ್ರಿಗೆ. ಸೊ ಅವಳಿಗೆ ಹಲ್ಲು ನೋವಿಂದ ಕಿವಿ ನೋವು ಬಂದಿದೆ. ಆಮೇಲೆ ಇನ್ನೇನು ಬಂದಿದೆ ಇವತ್ತು ಕಣ್ಣೆಲ್ಲ ರೆಡ್ ಆಗಿದೆ, ವಾಮಿಟ್ ಆಗ್ತಾಯಿದೆ ಅವಳಿಗೆ. ಸೊ ಚೆನ್ನಾಗಿ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ, ಯಾರೋ ಕಾಳು ಹಾಕ್ಬಿಟ್ಟಿದ್ದಾರೆ. ಅವಳಿಗೆ ನಗೋಕ್ಕೂ ಆಗ್ತಾ ಇಲ್ಲ ಪಾಪ. ಅದಕ್ಕೆ ಮನೆಗೆ ಹೋಗಿ ದೃಷ್ಟಿ ತೆಗೆಸ್ಕೊತಾಳೆ. ಸೊ ಹೆಂಗೆ ನೋಡಿದ್ರಲ್ಲ ಯಾವ ರೀತಿ ನಾವು ಎಂಜಾಯ್ ಮಾಡಿದ್ವಿ ಕಾವ್ಯ ಮನೇಲಿ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.